ಇವತ್ತು ನಾವು ರೊಟ್ಟಿಯಲ್ಲಿ ಉಪ್ಪಿಟ್ಟನ್ನ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ರೊಟ್ಟಿಯಲ್ಲಿ ಅಂದರೆ ಈಗ ನಾವು ಇವತ್ತು ಬಿಸಿ ರೊಟ್ಟಿ ಮಾಡಿರ್ತೀವಿ, ಅದನ್ನು ಮಾರನೇ ದಿನನತ್ಲೇ ಮನೇಲಿ ಯಾರೂ ತಿನ್ನಲ್ಲ. ಅಂಥ ಟೈಮಲ್ಲಿ ಈ ರೊಟ್ಟಿನ ಸ್ವಲ್ಪ ಗಾಳಿಗೆ ಇಟ್ಬಿಟ್ರೆ ಒಣಗ್ದಂಗೆ ಆಗುತ್ತೆ, ಗಟ್ಟಿ ಆಗುತ್ತೆ. ಆ ರೊಟ್ಟಿಯಲ್ಲಿ ಉಪ್ಪಿಟ್ಟು ಮಾಡ್ಕೊಂಡು ತಿನ್ನೋಣ ಇವತ್ತು. ಟೇಸ್ಟಿಯಾಗಿರುತ್ತೆ, ಹೆಲ್ದಿಯಾಗೂ ಇರುತ್ತೆ, ಚೆನ್ನಾಗಿರುತ್ತೆ. ಕೆಲವೊಬ್ಬರು ರೊಟ್ಟಿ ತಿನ್ನಲ್ಲ ಅಂತ ವೇಸ್ಟ್ ಮಾಡಿ ಬಿಸಾಕ್ಬಿಡ್ತಾರೆ. ಅಂಥವ್ರಿಗೆ ಇದು ಒಳ್ಳೆ ಟಿಪ್ಸ್ ಅಂತಲೇ ಹೇಳ್ಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಈ ಮೊದಲಿಗೆ ಒಂದು ಬಾಣಲೆಯಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಅದಕ್ಕೆ ಸಾಸಿವೆ ಮತ್ತು ಕಡಲೆ ಬೀಜನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಟೊಮೆಟೊ ಇದು ಹಾಕಿಬಿಟ್ಟು ಚೆನ್ನಾಗಿ ಬಾಡಿಸ್ಕೊಂಡು ಸ್ವಲ್ಪ ಸಾಫ್ಟ್ ಆದಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅರಿಶಿಣದ ಪುಡಿ ಹಾಕಿ ಎಲ್ಲನೂ ಮಿಕ್ಸ್ ಮಾಡಿ 1-2-3 ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಆಮೇಲೆ ಅದು ಬೆಂದಿದೆ ಅಂತ ಗೊತ್ತಾದಮೇಲೆ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ನೋಡಿಕೊಂಡು ನೀರು ಹಾಕ್ಕೊಂಡ್ಮೇಲೆ ಈ ಕಡೆ ಅದು ಒಣಗಿರೋ ರೊಟ್ಟಿ ಇರುತ್ತಲ್ಲ ಅದನ್ನೆಲ್ಲ ಚೆನ್ನಾಗಿ ಮುರಿದಿಟ್ಕೊಳ್ಳಿ ಚಿಕ್ಕ ಚಿಕ್ಕ ಪೀಸಾಗಿ. ಆಮೇಲೆ ಬಾಣಲಿಯಲ್ಲಿ ನೀರು ಕುದಿ ಬಂದ ತಕ್ಷಣ ಅದನ್ನು ಮುರಿದಿಟ್ಕೊಂಡಿರ್ತೀವಲ್ಲ ರೊಟ್ಟಿನ, ಅದನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ರೆಡಿ ಆಯಿತು ರೊಟ್ಟಿ ಉಪ್ಪಿಟ್ಟು. ಇಷ್ಟೇ, 1-2 ನಿಮಿಷ ಬಾಯಿ ಮುಚ್ಚಿ ಹಾಗೆ ಇಟ್ಬಿಡಿ, ಅದು ಅಲ್ಲೇ ಚೆನ್ನಾಗಿ ಬೇಯುತ್ತೆ. ನಾನಿದನ್ನು ರೊಟ್ಟಿಯಲ್ಲಿ ಮಾಡೋದು ತೋರಿಸಿದ್ದೀನಿ. ನೀವು ಚಪಾತಿ ಉಳಿದಿರುತ್ತಲ್ಲ, ಚಪಾತಿಯಲ್ಲಿ ಕೂಡ ಮಾಡ್ಕೋಬೋದು ಇದೇ ಥರ. ರೊಟ್ಟಿ ಬದಲಿ ಚಪಾತಿ ಹಾಕ್ಕೋಬೇಕಷ್ಟೇ. ಹೆಲ್ದಿಯಾಗಿರೋ ರೊಟ್ಟಿ ಉಪ್ಪಿಟ್ಟು ರೆಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.